ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಿಎಸ್ ಯಡಿಯೂರಪ್ಪನವರಿಗೆ ಸಂಕಷ್ಟ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಪೊಲೀಸರು ಸಲ್ಲಿಸಿದಂತ ಚಾರ್ಜ್ ಶೀಟ್ ಅನ್ನು ಆಧರಿಸಿ ಕೋರ್ಟ್ ಸದ್ಯ ಬಿಎಸ್ ಯಡಿಯೂರಪ್ಪನವರಿಗೆ ಸಮನ್ಸ್ ಜಾರಿ ಮಾಡಿದ್ದು, ಯಡಿಯೂರಪ್ಪನವರ ಮುಂದೆ ಇದೀಗ ಹಲವು ಸವಾಲುಗಳು ಎದುರಾಗ್ತಾ ಇದೆ. ಹೇಳಿ ಕೇಳಿ, ಇದು ಪೋಕ್ಸೋ ಕೇಸ್ ಬೇರೆ, ಏನೇನದು ಸವಾಲುಗಳು ಬನ್ನಿ ನೋಡೋಣ. ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ ಆರೋಪ ಹೊತ್ತಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಬೆಂಗಳೂರಿನ 1ನೇ ತ್ವರಿತ ನ್ಯಾಯಾಲಯ ಬಿಎಸ್ವೈಗೆ ಸಮನ್ಸ್ ಜಾರಿಗೊಳಿಸಿದೆ. ಮಾರ್ಚ್ 15ರಂದು ಖುದ್ದು ಹಾಜರಾಗಬೇಕಿರುವ ಬಿಎಸ್ ಯಡಿಯೂರಪ್ಪ ಕೋರ್ಟ್ನ ವಿಚಾರಣೆ ಎದುರಿಸಬೇಕಿದೆ. 17 ವರ್ಷದ ಬಾಲಕಿಯ ತಾಯಿ 2024ರ ಮಾರ್ಚ್ ತಿಂಗಳಿನಲ್ಲಿ ದೂರು ದಾಖಲಿಸಿದ್ರು. ಈ ಸಂಬಂಧ ತನಿಖೆ ನಡೆಸಿದ್ದ ಸಿಐಡಿ ಪೊಲೀಸರು ಆರೋಪ ಪಟ್ಟಿ ದಾಖಲಿಸಿದ್ರು. ಆರೋಪ ಪಟ್ಟಿ ಪರಿಗಣನೆಗೆ ತೆಗೆದುಕೊಂಡ ಕೋರ್ಟ್ ಕಳೆದ ವರ್ಷವೇ ಬಿಎಸ್ವೈಗೆ ಸಮನ್ಸ್ ಜಾರಿಗೊಳಿಸಿತ್ತು. ಆದರೆ ಕೋರ್ಟ್ ಆದೇಶದಲ್ಲಿ ಲೋಪಗಳಿವೆ ಎಂದು ಹೈಕೋರ್ಟ್ ಮೆಟ್ಟಿಲೇರಿದ್ದ ಬಿಎಸ್ವೈ ಪ್ರಕರಣ ರದ್ದು ಕೋರಿದ್ರು. ಆರೋಪ ಪಟ್ಟಿಯಲ್ಲಿ ಮಧ್ಯಪ್ರವೇಶ ಮಾಡಿದ ಹೈಕೋರ್ಟ್ ಕಾಗ್ನಿಜೆನ್ಸ್ ತೆಗೆದುಕೊಳ್ಳುವಾಗ ಆಗಿರುವ ಲೋಪದ ಕಾರಣದಿಂದಾಗಿ ವಿಚಾರಣಾ ನ್ಯಾಯಾಲಯದ ಸಮನ್ಸ್ ಅನ್ನ ಮಾತ್ರ ರದ್ದುಪಡಿಸಿತ್ತು. ಆರೋಪ ಪಟ್ಟಿಯನ್ನ ಸಂಪೂರ್ಣ ಪರಿಶೀಲಿಸಿ ವಿವೇಚನೆ ಬಳಸಿ ಕಾಗ್ನಿಜೆನ್ಸ್ ಬಗ್ಗೆ ಹೊಸದಾಗಿ ಆದೇಶಿಸುವಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚಿಸಿತ್ತು. ಅದರಂತೆ ಇಂದು 1ನೇ ತ್ವರಿತಗತಿ ನ್ಯಾಯಾಲಯ ಕಾಗ್ನಿಜೆನ್ಸ್ ಪಡೆದು ಹೊಸದಾಗಿ ಸಮನ್ಸ್ ಆದೇಶಿಸಿದೆ. ತ್ವರಿತ ನ್ಯಾಯಾಲಯ ಸಮನ್ಸ್ ಜಾರಿಗೊಳಿಸುತ್ತಿರುವುದರಿಂದ ಮಾರ್ಚ್ 15ರಂದು ಬಿಎಸ್ ಯಡಿಯೂರಪ್ಪ ಕೋರ್ಟ್ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಅಂದು ಕೋರ್ಟ್ ದೋಷಾರೋಪಣೆಗೆ ದಿನಾಂಕ ನಿಗದಿಪಡಿಸುವ ಸಾಧ್ಯತೆ ಇದೆ. ಅದಾದ ಬಳಿಕ ಸಾಕ್ಷ್ಯ ವಿಚಾರಣೆ ಆರಂಭವಾಗಲಿದೆ. ಬಾಲಕಿಯ ಸಾಕ್ಷ್ಯ, ವಿಡಿಯೋ ರೆಕಾರ್ಡಿಂಗ್ನಲ್ಲಿ ಸಂಭಾಷಣೆ ಈ ಕೇಸ್ನಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಸಾಕ್ಷ್ಯ ವಿಚಾರಣೆ ಬಳಿಕ ವಾದ ಮಂಡನೆ ಆಲಿಸಿ ತ್ವರಿತಗತಿ ನ್ಯಾಯಾಲಯ ತೀರ್ಪು ನೀಡಲಿದೆ. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಮಾಜಿ ಸಿಎಂ ಬಿಎಸ್ವೈ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆಗಳು ಇವೆ. ಈ ಮಧ್ಯೆ ಬಿಎಸ್ ಯಡಿಯೂರಪ್ಪ ಪ್ರಕರಣದಿಂದ ಕೈಬಿಡುವಂತೆ ಕೋರಿ 1ನೇ ತ್ವರಿತಗತಿ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆಯೂ ಇದೆ. ಪೋಕ್ಸೋ ಕೇಸ್ ಆಗಿರೋದ್ರಿಂದ ಮುಚ್ಚಿದ ಕೊಠಡಿಯಲ್ಲಿರೋ ಇನ್ ಕ್ಯಾಮೆರಾ ವಿಚಾರಣೆ ನಡೆಯಲಿದೆ. ಬಾಲಕಿಯ ಹೇಳಿಕೆ ಹಾಗೂ ವಿಡಿಯೋ ರೆಕಾರ್ಡಿಂಗ್ನಲ್ಲಿನ ಸಂಭಾಷಣೆ ಪೂರಕ ಸಾಕ್ಷ್ಯವಾಗಿ ಬಳಕೆಯಾಗಲಿದೆ. ಹೀಗಾಗಿ ಬರ್ತ್ಡೇ ಖುಷಿಯಲ್ಲಿದ್ದ ಬಿಎಸ್ ಯಡಿಯೂರಪ್ಪನವರಿಗೆ ಮತ್ತೆ ಸಂಕಷ್ಟ ಶುರುವಾದಂತಾಗಿದೆ. ರಮೇಶ್, ಟಿವಿ9 ಬೆಂಗಳೂರು.